ಬೆಂಗಳೂರಲ್ಲಿ. ಅವನು ಬೈಯೋದು ಬನ್ನಿ ಇವನೇನು ಬೈದ ಗೊತ್ತಾ ಆ ಡ್ರೈವರ್ಗೆ, 4 ಸಲ ಕಂಟ್ರೋಲ್ ಮೇಲೆ ರಕ್ಕೋ. ಯಾವ ಭಾಷೆ ಸರ್ ಇದು? ಎಸ್ ಭೈರಪ್ಪನವ್ರು ತಾಲೂಕಿದ್ರು. 4 ಸಲ ಕಂಟ್ರೋಲ್ ಮೇಲೆ ರಕ್ಕೋ ಅಂದರೆ 4 ಅನ್ನೋದು ಕನ್ನಡ, ಸರ ಅನ್ನೋದು ಉರ್ದು, ಕಂಟ್ರೋಲ್ ಅನ್ನೋದು ಇಂಗ್ಲೀಷ್, ರಕ್ಕೋ ಅನ್ನೋದು ಹಿಂದಿ. ಹಾಗಾಗಿ ನಾನೆಲ್ಲ ಸ್ವಲ್ಪ ಭಾಷೆಗಳನ್ನ ಸೇರಿಸ್ತಾ ಇದ್ದೀನಿ. ಯಾಕೆ ಬಂದೆ ಅಂದರೆ ಜೀವನೋತ್ಸಾಹ ಅನ್ನೋದು ಕನ್ನಡ ಆದ್ರೂ ನನಗೊಂದು ರೀಸೆಂಟಾಗಿ ಒಂದು ಮೆಸೇಜ್ ಬಂತು. ಬೆಳಗ್ಗೆ ಎದ್ದು 6:30 ತೆಗೆದು ನೋಡಿದ ತಕ್ಷಣ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಬರುತ್ತಲ್ಲ, ಲೈಫ್ ಈಸ್ ಬ್ಯೂಟಿಫುಲ್ ಅಂತ. ಇದನ್ನು ನೋಡಿದ ತಕ್ಷಣ ನನಗೆಲ್ಲ ಸಂತೋಷ ಆಗಿದೆ. ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಬೆಳಗ್ಗೆ 6:30 ಬಂದ ತಕ್ಷಣ ನನಗೆ ಭಾಳ ಖುಷಿ ಆಯಿತು. ಕೊನೆಯಲ್ಲಿ ಅಲ್ಲಿ ಒಂದು ಸ್ಟಾರ್ಟ್ ಮಾಡ್ತಿತ್ತು, ಕೆಳಗಡೆ ಪ್ರೆಸ್ ಮಾಡೋದು, ಟಂಗ್ 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 ಅಂತ ಒತ್ತಿ ನೋಡ್ತೀನಿ. ಲೈಫ್ ಈಸ್ ಬ್ಯೂಟಿಫುಲ್, ಕಂಡೀಷನ್ಸ್ ಅಪ್ಲೈ ಅಂತ. ಕಂಡೀಷನ್ಸ್ ಅಪ್ಲೈ ಅಂದರೆ ಕೆಲವು ನಿಬಂಧನೆಗಳಿಗೆ ಒಳಪಟ್ಟಿರುತ್ತೆ. ಜೀವನದಲ್ಲಿ ಆ್ಯಸ್ ಇಟ್ ಈಸ್ ಜೀವನ ಇರಲ್ಲ, ಅದನ್ನು ನಾವೇ ಮಾಡ್ಕೋಬೇಕು ಅಂತ ಒಂದು. ಎರಡನೇದು ತಿರ್ಗಾ ಬೇಂದ್ರೆ ವಾಪಸ್ ಬರ್ತೀನಿ ಜೀವನೋತ್ಸಾಹಕ್ಕೆ. ಬೇಂದ್ರೆ ಇದಕ್ಕೆ ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು, ಇದೇ ಥರ ಸಮಯ ಹೋದ್ರು. ಅಲ್ಲಿ ಕೆಳಗಡೆ ಹಲ್ಲು ಸೆಟ್ಟು ಕೆಳಗಿದೆ, ಹಲ್ಲು ಸೆಟ್ಟು ಕೆಳಗಿದೆ. ತಕ್ಷಣ ಅದನ್ನು ತೊಗೊಂಡು ಹಿಂಗೆ ಹಾಕೊಂಡು ಪಕ್ಕದಲ್ಲಿ ಇರೋರು ಯಾರೋ ಕಾಮಾಕ್ಷಮ ಮಾಡಿಬಿಟ್ರು, ಏನೇ ನಮ್ಮ ನಿಮಗೆ ಹಲ್ಲು ಒರಿಜಿನಲ್ ಅಲ್ವಾ, ಈ ಎಕ್ಸ್ಟ್ರಾ ಇಟ್ಕೊಂಡಿದ್ದೀರಾ? ತಕ್ಷಣ ಇವ್ರು ಹೇಳ್ತಾರೆ, ಇದು ನನ್ನ ಒರಿಜಿನಲ್ಲೇ ಇದ್ರು, ಈ ಹಲ್ಲು ಸೆಟ್ಟು ನಮ್ಮ ಯಜಮಾನ್ರು, ನಮ್ಮ ಮನೆಯಲ್ಲಿ ಇವತ್ತು ಚಕ್ಲಿ, ಕೋಡುಬಳೆ, ನಿಪ್ಪಟ್ಟು ಅದೆಲ್ಲ ಮಾಡಿದ್ದೀನಿ. ನಮ್ಮ ಯಜಮಾನಿಗೆ ಈ ಗುರುಕಲ್ ತಿಂಡಿ ಅಂದರೆ ಭಾಳ ಇಷ್ಟ. ಅದು ಮಾಡಿ ಡಬ್ಬದಲ್ಲಿ ಇಟ್ಟಿದ್ದೀನಿ. ನಾನು ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಮನೆಗೆ ವರ್ಷ ಎಲ್ಲ ಖಾಲಿ ಮಾಡಿಬಿಡ್ತಾರೆ. ಅದಕ್ಕೆ ತೊಗೊಂಬಂದು ಇಟ್ಟಿದ್ದೀನಿ. ಮೀಟಿಂಗ್ ಹೋಗಿ ತೊಗೊಳ್ಳಿ ಅಂತ ಹಾಕೊಂಡು ತೊಗೊಂಡು 2 ಚಕ್ಲಿ ಕೊಡೋದು. ನಿಮಗೆ ರಿಸೋರ್ಸಸ್ಸು. ಸೊ ಇದು ಫಿಯರ್ ಆಫ್ ರಿಜೆಕ್ಷನ್ ಅನ್ನೋದನ್ನು ನಾವು ಹೋಗೋಕ್ಕೆ ತಲೆಗಳ ಜೊತೆನಲ್ಲೇ ಸಂಸಾರದ ಜೊತೆನಲ್ಲಿ ಇರಬೇಕು. ಜೊತೆಗೆ ಭಂಗ ಸಂಸ್ಥೆಗಳು ಯಾವುದಾದ್ರು ಒಂದು ಹವ್ಯಾಸ ಇಟ್ಕೊಳ್ಳೋದು, ಕಿಟಿ ಪಾರ್ಟಿನೋ, ಇನ್ಯಾವುದೋ ಒಂದು ಕೇರಂ ಬೋರ್ಡೋ, ಇನ್ಯಾವುದೋ ಕ್ಲಬ್ಬು, ಲೇಡೀಸ್ ಕ್ಲಬ್ಬು, ಈ ಥರ ಭಜನಾ ಮಂಡಳಿ, ಈ ಥರದ್ದೆಲ್ಲ ಇಟ್ಕೊಂಡು ಫಿಯರ್ ಆಫ್ ರಿಜೆಕ್ಷನ್. ಇನ್ನೊಂದು ಫಿಯರ್ ಆಫ್ ಕ್ರಿಟಿಸಿಸಮ್ ಅಂತ. ಕ್ರಿಟಿಸಿಸಮ್ ಅಂದರೆ ನಮಗೆಲ್ಲರೂ ಬೈತಾರೆ, ನಾನು ಮಾಡಿದ್ದೆಲ್ಲ ತಪ್ಪಿಕೊಂಡು ಹಿಡಿತಾರೆ, ಅದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತಲೇ ಹೇಳೋದು. ಕೆ ಎಸ್ ನರಸಿಂಹಸ್ವಾಮಿಗೆ ಒಂದು ಕವನ ಇದೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ಚಳಿಗಾಲ ಬಂದರೆ ಎಷ್ಟು ಚಳಿ ಎಂಬರು, ಬಂದಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂಬರು, ಮಳೆ ಬಿದ್ದು ಬಿಡದಲ್ಲ ಚಳಿ ಎಂಬ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಇದು ಒಂದು ದಿನಕ್ಕೆ ಯಾರು ಕಳೆದು ವಂದನಾರ್ಪಣೆ ಮಾಡಿ ಅಂದರೆ ಅಯ್ಯೋ ನನಗೆ ಬೇಡ ನನಗೆ ಬೇಡ ನನಗೆ ಬೇಡ ಅಂತ ಹೇಳಿ, ಸ್ವಾಗತ ಭಾಷಣ ಮಾಡಿ ನನಗೆ ಬೇಡ ನನಗೆ ಬೇಡ ನನಗೆ ಬೇಡ ಅಂತ. ಫಿಯರ್ ಆಫ್ ಪಬ್ಲಿಕ್ ಸ್ಪೀಕಿಂಗ್. ನಾನು ಹಂಗೆ ಇದ್ದೆ ಮೊದಲು. 4 ಜನರ ಹತ್ರ ಈಗ ಮಾತಾಡಬೇಕು ಅಂತಂದರೆ ಎದ್ಕೊಂಡು ಓಡೋಗ್ಬಿಡ್ತಾ ಇದ್ದೆ. ನಮ್ಮ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ನಾನು ಈಗಲೇ ಕುಳ್ಳಿಗಿದ್ದೀನಿ. ನನ್ನ ನ್ಯಾಷನಲ್ ಆ್ಯಂಥಮ್ ಹಾಡಬೇಕಾದ್ರೆ ಅವಾಗ ನಾಡಿಗೀತೆ ಕಂಪಲ್ಸರಿ ಇರಲಿಲ್ಲ. ನ್ಯಾಷನಲ್ ಆ್ಯಂಥಮ್ ಮಾಡಬೇಕು, ಎ ಸೆಕ್ಷನ್, ಬಿ ಸೆಕ್ಷನ್, ಸಿ ಸೆಕ್ಷನ್, ಡಿ ಸೆಕ್ಷನ್ ಅಂತೆಲ್ಲ ನಿಲ್ಲಿಸ್ಬಿಟ್ಟು ಕುಳ್ಳಿಗಿರೋರನ್ನ ಮುಂದಕ್ಕೆ ನಿಲ್ಲಿಸ್ಬಿಟ್ಟು ಹಿಂದ್ಗಡೆ ಉದ್ದಕ್ಕಿರೋರನ್ನೆಲ್ಲ ನಿಲ್ಲಿಸ್ಬಿಟ್ಟು ಶುರು ಮಾಡೋ. ನಮ್ಮ ಪಿ ಟಿ ಮಾಸ್ಟರ್ 1 2 3 ಅಂತ ಶುರು ಮಾಡಬೇಕು. ನಾನು ಅದನ್ನು ಅವಾಯ್ಡ್ ಮಾಡ್ತಾರೆ. ಸರ್ ನನಗೆ ಬೇಡ, ಬೇಡ, ಮುಂದಕ್ಕೆ ಹೋಗಿ ಭಯ ನನಗೆ ಪಬ್ಲಿಕ್ ಸ್ಪೀಕಿಂಗ್. ನಾನು ಬೇಡ ಸರ್, ಯಾಕೆ ಬೇಡ, ನಂಗೆ ಬರಲ್ಲ ಅಂತ, ನನಗೆ ಬರಲ್ಲ ಅಂತ. ನ್ಯಾಷನಲ್ ಅಂತ ಬರಲ್ವೇನೋ? ಇಲ್ಲ ಬರಲ್ಲ ಸರ್. ಯಾಕೆ ಬರಲ್ಲ ನ್ಯಾಷನಲ್ ಅಂತ? ರಾಷ್ಟ್ರಗೀತೆ ಬರಲ್ಲ? ಇಲ್ಲ ಸರ್, ನಾನು ಮದರ್ ಟಂಗ್ ಕನ್ನಡ ಸರ್, ಅದು ಬೆಂಗಾಲಿ ಸರ್ ಅಂತಿದ್ದೆ ನಾನು, ತಪ್ಪಿಸ್ಕೊಂಡು. ಸೊ ಫಿಯರ್ ಆಫ್ ಪಬ್ಲಿಕ್ ಸ್ಪೀಕಿಂಗು, ಅವಕಾಶ ಸಿಕ್ಕಿದಾಗ ಎಲ್ಲ ನಾವು ಮಾತಾಡ್ಕೊಂಡು ಬರ್ತಾ ಇದ್ದಾಗ ಅವಕಾಶ ಉದ್ದುನಕ್ಕೆ ಮಾಡ್ಕೋಬಾರ್ದು. ಇದು ಇಷ್ಟೆಲ್ಲ ಆದ ಮೇಲೆ ಇಂಥ ಮನುಷ್ಯ ಒಬ್ಬ ನಿಜವಾದ ಲೀಡರ್ ಆಗ್ತಾನೆ. ಆ ಲೀಡರ್ ಹೇಗಿರಬೇಕು ಅನ್ನೋದು ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಮನುಷ್ಯ ಈ ಫಿಯರ್ಗಳನ್ನೆಲ್ಲ ಹೋಗಿ ಹಿಂದೆ ಇರುವಂಥ ಸತ್ತೋಗ್ಬಿಡ್ತೀವಿ. ಕರೋನಾ ಬಂತು, ನಾವೆಲ್ಲ ಬದುಕಿದ್ದೀವಿ. ಇನ್ಯಾವುದೋ ಎಲ್ಕೋನ ಎಲ್ಲೋ ಬಂದಿದೆ ಈಗ. ಇದು ಯಾವಾಗ ಏನಾಗ ಗೊತ್ತಿಲ್ಲ. ಡೇಟ್ ಆಫ್ ಬರ್ತ್ ನಮ್ಮ ಹತ್ರ ಇದೆ, ಡೇಟ್ ಆಫ್ ಡೆತ್ ಗೊತ್ತಿಲ್ಲ ನಮಗೆ. ಯಾವ ವಯಸ್ಸಲ್ಲಿ ಸತ್ತೋಗ್ತಾರೆ ಮಕ್ಕಳು, ಸತ್ತೋಗ್ತಾರೆ ವಯಸ್ಸಾಗಿರೋದು. ಎದುರಿಸೋಕ್ಕೆ ಹೆಂಗೆ? ಇದನ್ನು ಎದುರಿಸೋಕ್ಕೆ ಹೆಂಗೆ ಅಂತಂದರೆ, ನಂಬರ್ 1 ದೇವರಿಗೆ ನಂಬಿಕೆ ಇಟ್ಕೊಬೋದು. ದೇವರಿದ್ದಾನೆ ಅಂದ್ಕೊಂಡ ತಕ್ಷಣ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಮಗೆ 100 ವರ್ಷ ಬದುಕ್ತೀವ ಅನ್ಬೋದು. ಹಂಗಲ್ಲ. ಅದು ಅವನು ಡಿಸೈಡ್ ಮಾಡೋದು. ಅವನು ಡಿಸೈಡ್. ಅಕಸ್ಮಾತ್ ನಾನು ಇವಾಗ ಮಾತಾಡ್ತಾ ಇದ್ದೀನಿ, ಸತ್ತೋದೇನು ಇಟ್ಕೊಳ್ಳಿ, ದೇವ್ರ ಮೇಲೆ ನಂಬಿಕೆ ಇದ್ದು ನಾನು ಎಲ್ಲಿ ಹೋಗ್ತೀನಿ, ದೇವ್ರ ಹತ್ರ ಹೋಗ್ತೀನಿ ಅಂತ ನಂಬಿಕೆ ಇರುತ್ತಲ್ಲ, ಆದ್ದರಿಂದ ಸಾವು ಭಯನೇ ಇರಲ್ಲ.
ಆದ್ದರಿಂದ ಸಾವು ಭಯ. ಇದು ಯಥಾ ಪ್ರಕಾರ ಬೇಂದ್ರೆಯಲ್ಲೇ ನನಗೆ ಇಷ್ಟವಾದ ಕೊಟೇಶನ್ ಕೊಡೋದು. ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಸಾಹಿತಿಗಳೆಲ್ಲ, ಮನುಷ್ಯನಿಗೆ ಭಯ, ಮನುಷ್ಯನಿಗೆ ಭಯ ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ಬೇಂದ್ರೆಯವರು ಕೇಳಿದಂತೆ ಮನುಷ್ಯನಿಗೆ ಜಾಸ್ತಿ ಭಯ ಇರುವಂಥದ್ದು ಯಾವುದ್ರ ಬಗ್ಗೆ? ಸಾವಿನ ಬಗ್ಗೆ ಪ್ರಪಂಚ ಮನುಷ್ಯ ಭಯ. ಇನ್ನೇನು ದೆವ್ವದ ಭಯ ಇರ್ಬೋದು, ಕಳ್ಳರ ಭಯ ಇದೆ ಇರ್ಬೋದು, ಸಾವಿನ ಬಗ್ಗೆ ಭಯ. ಬೇಂದ್ರೆ ನಗ್ಬಿಟ್ರಂತೆ, ಸಾವಿನ ಬಗ್ಗೆ ಭಯ ನಗ್ಬಿಟ್ರೆ ಸಾವಿಗೆ ಎದುರ್ಕೊಳ್ತೀರಾ ನೀವು? ಅದು ನಿಮ್ಗೆ ಹೇಳೋ ಸ್ಟೈಲ್ ನೋಡಿ, ನಾನು ಹೇಳೋ ಸ್ಟೈಲು ಸಾವಿಗೆ ಎದುರ್ಕೊಳ್ತೀರಾ ಅಂದರೆ ತಕ್ಷಣ ಏನು ಸರ್ ಸಾವಿಗೆ ಎದುರ್ಕೊಳ್ತೀರಾ ಅಂದ್ರೆ ನಿಮಗೆ ಸಾವಿನ ಬಗ್ಗೆ ಭಯ ಇಲ್ಲ. ನನಗೆ ಸಾವು ಅಂದರೆ ಭಯನೇ ಇಲ್ಲಪ್ಪ. ಯಾಕೆ ಅಂದರೆ ನಾನು ಇರೋವರೆಗೂ ಅದು ಬರಲ್ಲ, ಅದು ಬಂದಾಗ ನಾನು ಇರೋಲ್ಲ. ಹೇಗೆ ಪಾಯಿಂಟ್ ಮಾಡಿ ಹೇಗಿದೆ? ನಾವು ಲೈಫ್ನಲ್ಲೇ ಬರದೇ ಇರೋದಕ್ಕೆ ಯಾಕೆ ಎದುರ್ಕೊಳ್ಳೋದು? ನಾವು ಜೀವನ ಇರೋದು ಬರೋದೇ ಇಲ್ಲವಲ್ಲ, ಬಂದಾಗ ನಾನು ಇರೋದೇ ಇಲ್ಲ. ಆದ್ದರಿಂದ ಸಾವಿನ ಬಗ್ಗೆ ಈಗ ಒಂದು ಸಣ್ಣ ಕಥೆ ಇದೆ. ಇದಕ್ಕೊಂದು ಸಣ್ಣ ತರಬೇತಿಗಳನ್ನು ಪಡೆದು 50,000ಕ್ಕೂ ಹೆಚ್ಚು ಜನರಿಗೆ ನೀಡಿರುತ್ತಾರೆ. 150ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿ 20ಕ್ಕೂ ಹೆಚ್ಚು ನಾಟಕಗಳ ನಿರ್ದೇಶನ ಮಾಡಿರುತ್ತಾರೆ. ಉದಯ ಟಿವಿ ಚಾನೆಲ್ನಲ್ಲಿ ಬರುತ್ತಿದ್ದ ಹಿರೇಮಗಳೂರು ಕಣ್ಣನ್ ಅವರ ನೇತೃತ್ವದಲ್ಲಿ ನಡೆಯುತ್ತಿದ್ದ ಹರಟೆ ಕಾರ್ಯಕ್ರಮದಲ್ಲಿ ಇವರ ಹಾಸ್ಯ ಚಟಾಕಿಗಳು, ಅಡುಗು ಹಾಡುಗಳು ಬಹಳ ಪ್ರಸಿದ್ಧವಾಗಿವೆ. ಇವರ ಕಾರ್ಯಕ್ರಮಗಳು ಬೇಂದ್ರೆ ಸಾಹಿತ್ಯ, ಕೈಲಾಸಂ ಸ್ಮರಣೆ, ಬಿಜಿ ಬರಹ, ಡಿವಿಜಿ ವಾಗ್ಮಯ ಇವೆಲ್ಲದರ ಸ್ವಾರಸ್ಯ ಶ್ರೀ ಗುಂಡೂರಾಯರ ಹಾಸ್ಯ ಮಿಶ್ರಿತ ಮಾತುಗಳಲ್ಲಿ ಕೇಳೋದಕ್ಕೆ ಬಹಳನೇ ಚಂದ. ಶ್ರೀಯುತ ಗುಂಡೂರಾಯರಿಗೆ ಕೈಲಾಸಂ ಕಿರಣ, ಹಾಸ್ಯಪಥ ವಿದ್ವಾನ್, ರಾಜ್ಯ ಮಟ್ಟದ ಬಿಜಿ ಪ್ರಶಸ್ತಿ, ಅಣುಕು ಹಾಡುಗಳ ಸರದಾರ, ಅಳಸಿಂಗ ಪೆರುಮಾಳ್ ಪ್ರಶಸ್ತಿ, ಪದ್ದಣ್ಣ ಪ್ರಶಸ್ತಿ, ಗಾಯನ ಸಮಾಜ ಪ್ರಶಸ್ತಿ, ಕನ್ನಡ ಕಂಪು ಮತ್ತು ಕನ್ನಡ ಮಿತ್ರ ಪ್ರಶಸ್ತಿ ಹೀಗೆ 10 ಈ ಒಂದು BGS ಕ್ಯಾಂಪಸ್ಗೆ ಬಂದು ತಲುಪಿರುವಂಥ 142ನೇ ಹುಣ್ಣಿಮೆ ಕಾರ್ಯಕ್ರಮ. ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕ ಭಗವಂತ ಅಪೂರ್ವವಾದಂತಹ ಈ ಸುಂದರ ಮಾನವ ಜನ್ಮವನ್ನು ನಮಗೆ ಭಗವಂತ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಇವತ್ತು ಗುರುಗಳು ಗುರು ತೋರಿದ ದಾರಿ. ನಮಗೇನಾದರೂ ಗುರು ಇಲ್ಲ ಅಂತ ಅಂದರೆ ಹೇಳುದು ನಮ್ಮ ಗುಂಡೂರಾವರು, ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು. ತಂದೆ ತೋರವನು ಸದ್ಗುರುವ, ತಂದೆ ತೋರವನು ಸದ್ಗುರುವ ಗುರುರಾಯ ಬಂಧನವ ಕಳೆವ ಸರ್ವಜ್ಞ ಅಂತೇಳಿ ನಮಗೆ ಒಂದು ಜ್ಞಾನವನ್ನು ತಿಳಿಯನ್ನು ಹೇಳ್ಕೊಟ್ಟಂಥವರು ಗುರುವಾಗಿ ನಾವೆಲ್ಲ ಒಂದು ಭಾರತೀಯ ಸಂಸ್ಕೃತಿಯನ್ನು ನಾವೆಲ್ಲ ಸಂಸ್ಕೃತಿಯಲ್ಲಿ ಸ್ವೀಕರಿಸ್ತೀವಿ. ನಾವು ಅಜ್ಞಾನ ತಿಮಿರ ಅಂತಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಮ್ಮೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವಿಗೆ, ತಂದೆಗೆ, ತಾಯಿಗೆ ಒಂದು ಸಾಕಷ್ಟು ಸ್ಥಾನಮಾನ, ಪವಿತ್ರವಾದಂತಹ ಸ್ಥಾನವನ್ನು ಕೊಟ್ಟಿರುವಂಥ ಪರಂಪರೆಯಲ್ಲಿ ನಾವೆಲ್ಲ ಇದ್ದೀವಿ. ಒಮ್ಮೆ ಆಸನದಲ್ಲಿ ನಮ್ಮ ಭಜನಾ ಮಂಡಳಿಯವರು ಭಜನೆ ಮಾಡ್ತಾ ಇರಬೇಕು.